ಮಿಟ್ಟಿಮಲ್ಕಾಪುರ ಗ್ರಾಮದಲ್ಲಿ ಶಾಂತಾನಂದ ಸ್ವಾಮಿಯವರ ಆಶ್ರಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವರ ಸ್ಮರಣಾರ್ಥ, ಯಾಕಂದರೆ ಶಿವಪುತ್ರ ಸ್ವಾಮಿಗಳು ಬನದ ಹುಣ್ಣಿಮೆಗೆ ದೇಹ ಬಿಟ್ಟರು. ಅಲ್ಲಿ ಹುಬ್ಬಳ್ಳಿಯಲ್ಲಿ ಮತ್ತು ಬೇರೆ ಕಡೆಯಲ್ಲಿ ದೊಡ್ಡ ಜಾತ್ರೆ ಆಗ್ತದ, ಜನ ಹೆಚ್ಚಿಗೆ ಸೇರುವುದಿಲ್ಲ ಅಂತ ತಿಳ್ಕೊಂಡು 5 ದಿವಸ ಮುಂದಕ್ಕೆ ಹಾಕಿ ಈ ಬಹುಳ ಪಂಚಮಿಯಿಂದ ಇಲ್ಲಿ 2 ದಿವಸ ಕಾರ್ಯಕ್ರಮ, ಪಲ್ಲಕ್ಕಿ ಉತ್ಸವ, ರಥೋತ್ಸವ, ಅದ್ರ ಜೊತೆಯಲ್ಲಿ ತುಲಾಭಾರ ಉತ್ಸವ, ಇವು ಬಹಳ ವೈಭವದಿಂದ ನಡೀತಾ ಇದೆ. ನಾವು ಕೂಡ ನೋಡುತ್ತಾ ಬಂದಿದ್ದೇವೆ. ತುಲಾಭಾರ ಇದರ ಮಹತ್ವ ಏನು? ತುಲಾಭಾರ ಗುರುಗಳಿಗೆ ಯಾಕೆ ಮಾಡ್ತಾರ? ಗೃಹಸ್ಥನಾದವ ಷೋಡಶ ಸಂಸ್ಕಾರಗಳಲ್ಲಿ ತುಲಾಭಾರ ಒಂದಿದೆ. ಪದ್ಧತಿ ಹೇಳ್ತಾ ಇದ್ದೀನಿ, ಆಮೇಲೆ ಇದ್ರ ಮಹತ್ವ ಹೇಳ್ತಾ ಇದ್ದೇನೆ. ಯಾಕಂದರೆ ಅನೇಕ ಸಂಸ್ಕಾರಗಳಲ್ಲಿ ಈ ತುಲಾಭಾರ ಒಂದು ಸಂಸ್ಕಾರ ಇದೆ. ಮನೆಯ ಯಜಮಾನನಾಗಿರ್ತಕ್ಕಂಥವ 60 ವರ್ಷ ಆದ ನಂತರ ಅವನು ತುಲಾಭಾರ ಮಾಡ್ಕೊಂತಾನ. ಇದು ವೈಯಕ್ತಿಕ, ಇದು ಸಂಸ್ಕಾರಗಳಲ್ಲಿ ಬರ್ತಕ್ಕಂಥ ಒಂದು ಪದ್ಧತಿ. ಇನ್ನು ಗುರುಗಳಿಗೆ ತುಲಾಭಾರ ಹೇಗೆ, ಗೃಹಸ್ಥನಾಗಿರ್ತಕ್ಕಂಥ ಯಜಮಾನನ ತುಲಾಭಾರ ಹೇಗೆ ಅಂತಕ್ಕಂಥದ್ದು ನಿಮ್ಮ ಮುಂದೆ ಸ್ವಲ್ಪದರಲ್ಲಿ ವಿವರಿಸಿ ಇದರ ಮಹತ್ವ ಹೇಳ್ತಾ ಇದ್ದೇನೆ. ಯಾವ ಶ್ರೀಮಂತ ಯಜಮಾನ ಷಷ್ಠಬ್ದಿ ಪೂರ್ತಿಯಾಗಿ ಶತಾಯುಷಿ ಆಗಬೇಕು, ನಾನು 100 ವರ್ಷ ಬಾಳಬೇಕು, ಗುರು ಹಿರಿಯರ ಆಶೀರ್ವಾದ ತಗೋಬೇಕಂತ ತಿಳ್ಕೊಂಡು 60 ವರ್ಷ ಯಾವಾಗ ಪೂರ್ತಿ ಆಗ್ತಾನ ಆವಾಗ ಆತ ತುಲಾಭಾರ ಮಾಡ್ಕೊಂತಾನ. ಎಲ್ಲ ವೈದಿಕರಿಗೆ ಪುರೋಹಿತರಿಗೆ ಕರೆಸಿ ಊರಿಗೆ ಊಟ ಹಾಕ್ತಾನ, ಎಲ್ಲ ರೀತಿಯಿಂದ ಪಂಚಪಕ್ವಾನ ಭೋಜನ ಮಾಡಿಸ್ತಾನ. ಮತ್ತು ವೈದಿಕರ ಸಮ್ಮುಖದಲ್ಲಿನೇ ಅವಂದು ಯಜಮಾನದು ತುಲಾಭಾರ ಆಗ್ತದ. ಅವನವನ ಯೋಗ್ಯತೆ ಅನುಗುಣವಾಗಿ ತುಲಾಭಾರ ಆಗ್ತವ. ಯಾರು ಶ್ರೀಮಂತ ಇರ್ತಾರ, ದೊಡ್ಡ ಟಾಟಾ ಬಿರ್ಲಾ ಅಂತಕ್ಕಂಥ ಶ್ರೀಮಂತ, ಅವ ತೂಕ ಮಾಡ್ಕೊಂತಾನ ಬಂಗಾರದ ನಾಣ್ಯದಿಂದ. ಇನ್ನು ಅವನಕ್ಕಿಂತ ಸ್ವಲ್ಪ ಕಡಿಮೆ ಶ್ರೀಮಂತ ಇದ್ದವ ಬೆಳ್ಳಿ ನಾಣ್ಯಗಳಿಂದ ತೂಕ ಮಾಡ್ಕೊಂತಾನ. ಆಮೇಲೆ ಅದಕ್ಕಿಂತ ಸ್ವಲ್ಪ ಸಾಧಾರಣ ಶ್ರೀಮಂತ ಇದ್ದವ ಧಾನ್ಯಗಳಿಂದ ತೂಕ ಮಾಡ್ಕೊಂತಾನ. ತನ್ನ ಯೋಗ್ಯತೆ ಅನುಸಾರವಾಗಿ ಅಕ್ಕಿ ಆಗಲಿ, ಬೇಳೆ ಆಗಲಿ, ಬೆಲ್ಲ ಆಗಲಿ, ಗೋಧಿ ಆಗಲಿ, ಯಾವುದೇ ಧಾನ್ಯಗಳಿಂದ ತೂಕ ಮಾಡ್ಕೊಂತಾನ. ಅದ್ರ ಪದ್ಧತಿ ಏನಾದಂತಂದ್ರೆ ಆತ ಎಷ್ಟು ತೂಕ ಮಾಡ್ಕೊಂಡಿರ್ತಾನ ಅಷ್ಟೂ ಅವ ದಾನ ಮಾಡಬೇಕು. ಬಂಗಾರ ನಾಣ್ಯಗಳು ತೂಕ ಮಾಡ್ಕೊಂಡ ಅಂತಂದ್ರೆ ಅವನು ವಜ್ಜಿಗೆ ಎಷ್ಟಾಗಿರ್ತದ ಅಷ್ಟೂ ನಾಣ್ಯಗಳು ಏನು ಊಟಕ್ಕೆ ಬಂದಿರ್ತಾರ ಜನರು ಎಲ್ಲರಿಗೂ ಹಂಚ್ಬೇಕು. ತನ್ನ ಸಲಾಗಿ ಅದು ಏನು ಇಟ್ಕೋಬಾರ್ದು. ಅಂದವಾಗೆ ಅದು ಪೂರ್ಣ ಫಲ ಕೊಡ್ತದ, ಅವನಿಗೆ ಸಂಪೂರ್ಣ ಆಶೀರ್ವಾದ ಆಗ್ತದ. ನಾ ಮಾಡ್ಕೊಂಡು ನಂದನೋ ಅಲ್ಲಿ ಭಾವನಾ ಇರಬಾರ್ದು. ಯಜ್ಞ ಯಾಗಾದಿಗಳೇನು ಅದೇ ರೀತಿ ಇರ್ತವ. ಆ ಯಜ್ಞದಲ್ಲಿ ಎಲ್ಲ ಸಂಪತ್ತನ್ನು ಕೂಡ ದಾನ ಮಾಡ್ಬೇಕಂತ ನೇಮ ಅದ.
ಅದೆಲ್ಲ ಬಲಿ ಚಕ್ರವರ್ತಿ ಕತೆ, ನಾವು ಚಕ್ರವರ್ತಿ ಕತೆ ಅನೇಕ ಬರ್ತಾವ, ಇಲ್ಲಿ ಹೇಳೋದ ಅವಶ್ಯಕತೆ ಇಲ್ಲ. ತುಲಾಭಾರದ ಮಹತ್ವ ಅಷ್ಟೇ ಇಲ್ಲಿ ಹೇಳ್ತಾ ಇದ್ದೇನೆ. ಅವಾಗ ಗೃಹಸ್ಥನಾದವ ಬಂಗಾರದ ನಾಣ್ಯ ಇತ್ತು ಅಂತಂದ್ರೆ ಸಂಪೂರ್ಣ ಬಂಗಾರದ ನಾಣ್ಯ ಆ ತೂಕ ಮಾಡಿದ್ದು ಎಷ್ಟು ಇರ್ತದ, 1 ಪೈಸೆ ಇಟ್ಟುಕೊಳ್ಳಾರ್ದು ಎಲ್ಲ ನಾಣ್ಯಗಳು ದಾನ ಮಾಡಬೇಕು. ಇನ್ನ ಬೆಳ್ಳಿ ನಾಣ್ಯಗಳಿಂದ ತೂಕ ಮಾಡಿಕೊಂಡ ಅಂತಂದ್ರೆ ಅದಿಷ್ಟು ಕೂಡ ದಾನ ಮಾಡಬೇಕು. ಇನ್ನ ಬೆಲ್ಲ, ಅಕ್ಕಿ, ಬ್ಯಾಳಿ ಏನಾರ ತೂಕ ಮಾಡಿಕೊಂಡ ಅಂದ್ರೆ ಅದನ್ನು ಕೂಡ ಎಲ್ಲರಿಗೂ ದಾನ ಮಾಡಬೇಕು. ಈಗ 8 ವರ್ಷದ ಹಿಂದೆ ಇಂದುಪುರದಲ್ಲಿ, ಇಲ್ಲೇ ಸಮೀಪ ಅದು ಇಂದುಪುರ, ನಮ್ಮ ಗವಾರ ಮಠದ ಶಾಖಾ ಮಠ ಅದು ಇಂದುಪುರ, ಶಂಕರನ ಸ್ವಾಮಿಗಳ ಹೆಸರಿನಿಂದ ಅದ. 8 ವರ್ಷದಿಂದ ಈಗಿನ ಪೀಠಾಧಿಪತಿಗಳಾಗಿರ್ತಕ್ಕಂಥ ಸೋಪಾನ ಸ್ವಾಮಿಗಳು ಅವ್ರದ್ದು ಇಂದುಪುರಾಗ ತುಲಾಭಾರ ಮಾಡಿದರು ಗುರುಗಳು. ನಾನು ಅಲ್ಲೇ ಇದ್ದೆ. ನಾನು ಪ್ರತಿ ವರ್ಷ 40 ವರ್ಷದಿಂದ ಹೋಗ್ತಾ ಇದ್ದೆ ಇಂದುಪುರಕ್ಕೆ. ಅವಾಗ ಅವ್ರದ್ದು ತುಲಾಭಾರ ಆಯಿತು, ನಾಣ್ಯಗಳು ಇಟ್ಟು ತೂಕ ಮಾಡಿದರು ಗುರುಗಳಿಗೆ. ಆಮೇಲೆ ನನಗೆ ತುಲಾಭಾರದ ಮಹತ್ವ ಹೇಳ್ರಿ ಅಂತ ಗುರುಗಳು ಆಜ್ಞೆ ಮಾಡಿದರು. ಆ ಕತೆ ಈಗ ಸದ್ಯಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲಿ ಏನು ಚಮತ್ಕಾರ ಆಗ್ತಾ ಇದೆ ಎಂಬುದು ಹೇಳ್ತಾ ಇದ್ದೀನಿ. ನಾನು ಕತೆ ಹೇಳ್ತಾ ಹೇಳ್ತಾ ತೂಕ ಮಾಡಿಕೊಂಡಿದ್ದ ನಾಣ್ಯ ಸಂಪೂರ್ಣ ದಾನ ಮಾಡಬೇಕು. ಅದರ ಪದ್ಧತಿ ಇದೆ ಸಂಸ್ಕಾರಗಳಲ್ಲಿ, ಅದು ಎಲ್ಲ ಧರ್ಮಶಾಸ್ತ್ರ ಪ್ರಕಾರ ಬರೆದಿರ್ತಾರ. ಅದ್ರ ಪ್ರಕಾರ ಗೃಹಸ್ಥರಾದ ಆಚರಣೆ ಮಾಡ್ಕೊಂತಾನ. ಅವಾಗ ಸೋಪಾನ ಸ್ವಾಮಿಗಳು ಗೃಹಸ್ಥ ಸ್ವಾಮಿಗಳಲ್ಲ. ನನ್ನ ಪ್ರವಚನ ಮುಗಿದ ತಕ್ಷಣನೇ ಆ ಗಂಟು ತರಿಸಿದ್ರು ನೋಡ್ರಿ. ಅಷ್ಟು ಗಂಟು ಇಂಥವು ಇಲ್ಲಿ ಹಿಮಣಿ ಆವಲ್ಲ, ಇಂಥವು ಹಿಮಣಿ 7-8 ಇದ್ದು ಅವ್ರು ತೂಕ ಮಾಡಿದ್ದು. 1 ರೂಪಾಯಿ ನಾಣ್ಯ ಇದ್ದು. ತಕ್ಷಣ ಅವು ಬಿಚ್ಚ್ರಿ ಅಂತಂದು ಹೇಳಿಬಿಟ್ರು. ಬಿಚ್ಚಿಬಿಟ್ರು. ಎಲ್ಲರಿಗೂ ತಮ್ಮ ಕೈಲಿಂದ ದಾನ ಮಾಡಿಬಿಟ್ರು. ಸಂಪೂರ್ಣ ದಾನ ಮಾಡಿದ್ರು, ಯಾವುದು ಉಳಿಸ್ಕೊಳ್ಳಿಲ್ಲ. ಪೂರ ಸಭಾದಾಗ ಮರ್ದಿವ್ಸನು ಉಳಿದು ಊರೇ ಮಂದಿ ಬಂತು. ಎಲ್ಲರಿಗೂ ಒಂದೊಂದು ನಾಣ್ಯ ಆಶೀರ್ವಾದ ರೂಪದಿಂದ ಕೊಟ್ಟರು. ಆಶ್ಚರ್ಯ ಹೇಳ್ತೀನಿ, ಮರ್ದಿವ್ಸ ಅಷ್ಟೇ ಗಂಟೆ ನಾಣ್ಯಗಳು ಬಂದು ಕೂತು. ಇದು ಪವಾಡ ಗುರುಗಳದು. ಈ ರೀತಿ ಅದ್ರ ಮಹತ್ವ ಇರ್ತದ. ಅದಕ್ಕಾಗಿ ನೀವು ತುಲಾಭಾರ ಮಾಡುವವರು ಸಿದ್ಧಾರೂಢರದು ಏನು ಈಗ ಮೂರ್ತಿ ಇಟ್ಟು ಏನು ನೀವು ತುಲಾಭಾರ ಮಾಡ್ತಾ ಇದ್ದೀರಿ ನಿಮ್ಮ ಭಕ್ತಿಯಿಂದ, ಕೇವಲ ಅದ್ರದ್ದು ಪದ್ಧತಿ ಹೇಳ್ತಾ ಇದ್ದೀನಿ. ಬೇರೆ ಬೇರೆ ರೀತಿಯಿಂದನೂ ನೀವು ಸೇವಾ ಸಲ್ಲಿಸ್ಬೇಕು. ಯಾವ ರೀತಿ ಅಂತಂದ್ರೆ, ಈಗ ಕೆಲವರು ದುಡ್ಡು ಕೊಡ್ತಾರೆ, ಕೆಲವರು ತಮ್ಮ ಮನೆಯಿಂದ ಅಕ್ಕಿ ತಂದು ಕೊಡ್ತಾರ, ಬೇಳೆ ತಂದು ಕೊಡ್ತಾರ, ಬೆಲ್ಲ ತಂದು ಕೊಡ್ತಾರ, ಹುಣಸೆಹಣ್ಣು, ಹಾಲು, ಮೊಸರು, ತಮಗೇನು ಯೋಗ್ಯತೆ ಇರ್ತದ ಅದ್ರ ಪ್ರಕಾರ ಇಲ್ಲಿ ಭಕ್ತಿನ ತಂದು ಕೊಡ್ತಾರೆ. ಅದೇ ಧಾನ್ಯನೇ ಈ ಮೂರ್ತಿಗೆ ತೂಕ ಮಾಡಿ ನಿಮ್ಮ ಯೋಗ್ಯತೆ ಅನುಸಾರವಾಗಿ ಈ ದಾಸೋಗಕ್ಕೆ ನೀವು ಅಕ್ಕಿ ಕೊಡ್ಬೇಕಂತ ಮಾಡಿರಿ, ಬೇಳೆ ಕೊಡ್ಬೇಕಂತ ಮಾಡಿರಿ, ಬೆಲ್ಲ ಕೊಡ್ಬೇಕಂತ ಮಾಡಿರಿ. ಈ ತುಲಾಭಾರದಲ್ಲಿ ಯಾವ ರೀತಿ ದುಡ್ಡು ಕೊಡ್ಬೇಕಂತ ಮಾಡಿರಿ, ಆ ರೀತಿ ನೀವು ಸೇವೆ ಮಾಡಬಹುದು. ಯಾವಾಗ ನಿಮ್ಮ ಮನಸ್ಸು ದಾಸೋಕ್ಕ 4 ಮಂದಿ ಉಣ್ಲಿ ಅಂತ ತಿಳ್ಕೊಂಡು ಏನು ನೀವು ಬೆಲ್ಲ ದಾನ ಮಾಡ್ತೀರಿ, ಅಕ್ಕಿ ದಾನ ಮಾಡ್ತೀರಿ, ಇಲ್ಲಿ ಮೂರ್ತಿ ಮುಂದೆ ಆ ತೂಕ ಆ ಬೆಲ್ಲ ಇಡಬೇಕು. ಯಾರು ಅಕ್ಕಿ ತರ್ತಾರ ಆ ಸಿದ್ಧಾರೂಢರದು ಸರಿ ಸಮಾನ ತೂಕ ಅಕ್ಕಿ ಕೊಡಬೇಕು. ಅಂದ್ರೆ ನಿಮಗೆ ಹೆಚ್ಚಿನ ಪುಣ್ಯ ಸಿಗ್ತದೆ. ಇಲ್ಲಿ ತುಲಾಭಾರ ಆಗಿದ್ದು ಅಥವಾ ಅದು ಏನೇನು ನೀವು ಧಾನ್ಯ ಕೊಡ್ತೀರಿ ಅವೆಲ್ಲ ಇಲ್ಲಿ ತೂಕ ಮಾಡಿದ್ದು ಅಲ್ಲಿ ಅನ್ನಪೂರ್ಣದಲ್ಲಿ ಅಲ್ಲಿ ಅಡಿಗೆ ಮನೆಗೆ ಒಪ್ಪಿಸ್ಬೇಕು. ಅದು ಪ್ರಸಾದ ಸಿದ್ಧಾರೂಢರದು ಆಶೀರ್ವಾದದಿಂದ ಬಂದಿರತಕ್ಕಂಥ ಪ್ರಸಾದ ಏನಾದ ಅದು ಎಲ್ಲರಿಗೂ ಮುಟ್ಟಿ ಬಿಡ್ತದೆ. ಇದು ಪದ್ಧತಿ. ಈ ಪ್ರಕಾರವಾಗಿ ತಾವು ಇದೇ ರೀತಿ ಒಂದೇ ರೀತಿಯಿಂದಲ್ಲ ತಮ್ಮ ಯೋಗ್ಯತೆ ಅನುಸಾರವಾಗಿ ಇಲ್ಲಿ ತುಲಾಭಾರ ಮಾಡಿಕೊಂಡು
ಅದನ್ನು ಇಲ್ಲಿ ಗುರುಗಳಿಗೆ ಅರ್ಪಣೆ ಮಾಡಬೇಕು. ಅದೇ ರೀತಿಯಲ್ಲಿ ದಾಸೋಹದಲ್ಲಿ ಅದು ಸೇವಾ ಅರ್ಪಣೆ ಆಗ್ತದೆ. ಅದು ಎಲ್ಲರಿಗೆ ನೀವು ಬೆಲ್ಲ ತಂದರೆ ಅದು ಎಲ್ಲರಿಗೂ ಮುಟ್ಟುತ್ತದೆ. ಒಬ್ಬಕ್ಕೆ ಹೆಣ್ಮಗಳು ಸಿದ್ಧಾರೂಢರ ಹತ್ರ ಬಂದಳು. ಎಲ್ಲರೂ ಅಡಿಗೆ ಮನೆಗೆ ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ಎಲ್ಲರೂ ತಂದು ಕೊಟ್ಟರು. ಒಬ್ಬಕ್ಕೆ ಹೆಣ್ಮಗಳು, ಅಪ್ಪ ನಾನು ಬಡವಕಿ, ನಾ ಏನು ಕೊಡಂದಿ, 2 ದುಡ್ಡು ಅವು ನೋಡು, ಇದು ತಗೋ, ಇದು ಎಲ್ಲರಿಗೂ ಮುಟ್ಟಬೇಕು ನೋಡು ಅಂತ ಹೇಳಿಬಿಟ್ಟು ಸಿದ್ಧಾರೂಢ ಅಪ್ಪ ಅವರಿಗೆ. ಆಯ್ತಮ್ಮ, ನೀ ತಂದಿದ್ದು 2 ದುಡ್ಡು ಎಲ್ಲರಿಗೂ ಮುಟ್ತದ, ನೀ ಏನು ಚಿಂತೆ ಮಾಡಬೇಡ ಅಂತ ಹೇಳಿದರು. ಆಗಿಂದಾಗಿ ಕೋತಂಬರಿ ತರಿಸಿದ್ರು. 2 ದುಡ್ಡಿಗೆ ಆಗಿನ ಕಾಲದಾಗ ಎಷ್ಟು ಬರ್ತದ? 1-4 ಸೂಡು ಬಂದು. ಇದು ಸಾರ್ನ್ಯಾಗ ಪಲ್ಯದಾಗ ಹಾಕಿಬಿಟ್ರಪ್ಪ ಎಲ್ಲರಿಗೂ ಮುಟ್ತದನ್ನು ಸಿದ್ಧಾರೂಢರು ಹೇಳಿದರು. ಅವಾಗ ಆ 2 ದುಡ್ಡಿನ ಕೋತಂಬರಿ ಅನ್ನದ ಇದು ಸಾರದಾಗ ಹಾಕಿಬಿಟ್ರು, ಎಲ್ಲರಿಗೂ ಪ್ರಸಾದ ಮುಟ್ತು ನೋಡ್ರಿ. ಇದು ತುಲಾಭಾರದ ಮಹತ್ವ. ಈ ರೀತಿ ಇವು ಸಂಸ್ಕಾರಗಳಲ್ಲಿ, ಷೋಡಶ ಸಂಸ್ಕಾರಗಳಲ್ಲಿ ಬರ್ತಕ್ಕಂಥ ಇದು ಒಂದು ಪದ್ಧತಿ. ಆದರೆ ಇಲ್ಲಿ ನಮ್ಮಲ್ಲಿ ಮಾತ್ರ ಭಾಳ ಎಚ್ಚರಿಕೆ ಇರಬೇಕು ಈ ವಿಷಯದಲ್ಲಿ. ತುಲಾಭಾರ ಅಲ್ಲಿ ಏನು ಗುರುಗಳು ಫೋಟೋ ಕೊಡ್ತಾರ, ಅವರವರು ತುಲಾಭಾರ ಮಾಡ್ಕೊಂಡು ಅವರಿಗೆ ಆಶೀರ್ವಾದ ರೂಪದಿಂದ ತಮ್ಮ ಮಠದಿಂದ ಸಿದ್ಧಾರೂಢರು ಫೋಟೋ ಕೊಡ್ತಾರ, ಶಿವಪುತ್ರ ಸ್ವಾಮಿಗಳು ಫೋಟೋ ಕೊಡ್ತಾರ. ಆ ಫೋಟೋ ಒಯ್ದು ನೀವು ಜಗಲಿ ಮ್ಯಾಲೆ ಇಟ್ಟು ಪೂಜೆ ಮಾಡಬೇಕು. ಅದು ಪದ್ಧತಿ. ಅದು ಆಶೀರ್ವಾದ ರೂಪದಿಂದ ನಾವು ತುಲಾಭಾರ ಮಾಡಿದ್ದೀವಿ ಅನ್ನೋ ಸಲುವಾಗಿ ಆ ಗುರುಗಳಿಗೆ ನಾವು ಖರೀದಿ ಮಾಡಿವಿ. ಯಾವ ರೀತಿ ಖರೀದಿ ಮಾಡಿದ್ದೀವಿ? ಭಕ್ತಿಯಿಂದ ಖರೀದಿ ಮಾಡಿದ್ದೀವಿ. ಯಾಕಂದ್ರೆ ತಕ್ಕಡಿ ತೂಕ ತೋರಿಸಿ ಕೊಡ್ತದ. ನಾವು ಗುರುಗಳಿಗೆ ಖರೀದಿ ಮಾಡೀವಿ ಅಂತಂದ್ರೆ ಯಾವ ರೀತಿ ಖರೀದಿ ಮಾಡಿಕೊಂಡು ನೀವು ಗುರುಗಳಿಗೆ ಜಗಲಿ ಮ್ಯಾಲಿಟ್ಟು ಪೂಜೆ ಮಾಡ್ತೀರಿ, ಅದನ್ನು ನೀವು ಭಕ್ತಿಯಿಂದ ಒಯ್ಬೇಕು. ಆ ಭಕ್ತಿಯಿಂದ ಒಯ್ದಾಗ ಅಂದ್ರೆ ಇಲ್ಲಿ ನಾನು ಕೊಟ್ಟಿನಂತಕ್ಕಂಥ ಅಹಂಕಾರ ಇರಬಾರ್ದು. ಅದ್ರ ಸಂಬಂಧನೇ ಈ ತುಲಾಭಾರದ ಮಹತ್ವದ ಒಂದು ಸಣ್ಣ ಕಥೆ ಹೇಳಿ ನಾನು ಮುಗಿಸ್ತಾ ಇದ್ದೇನೆ. ಯಾಕಂದ್ರೆ ಈ ಸಂದರ್ಭದಲ್ಲಿ ಗುರುಗಳು ಅವ್ರ ಅಪ್ಪಣೆ ಮಾಡಿದ್ರು, ತುಲಾಭಾರ ಇದ್ದ ಸಲಾಗಿ ತುಲಾಭಾರದ ಮಹತ್ವ ಹೇಳ್ರಿ ಅಂತ ಹೇಳಿದ್ರು. ಅದ್ರ ಸಲಾಗಿ ಈ ತುಲಾಭಾರ ಮಹತ್ವದಲ್ಲಿ ನಾ ಕೊಟ್ಟಿನಂತಕ್ಕಂಥ ಅಹಂಕಾರ ಇರಬಾರ್ದು. ಸೇವಾ ಭಾವನದಿಂದ, ಸಮರ್ಪಣ ಭಾವನದಿಂದ ಗುರುಗಳಿಗೆ ಅರ್ಪಣೆ ಮಾಡಿದರೆ ಅದರ 10 ಪಟ್ಟು ಗುರುನಾಥ ಕೊಡ್ತಾನ. ಇದ್ರೊಳಗೆ ಏನು ಸಂಶಯ ಇಲ್ಲ. ನೀವು ಎಷ್ಟು ಕೊಡ್ತೀರಿ ಅದ್ರ 10 ಪಟ್ಟು 20 ಪಟ್ಟು ಗುರುನಾಥ ಕೊಡ್ತಾನ. ಅವನ ಸಮರ್ಥನೆ ಆನ. ಅದ್ರ ಸಲುವಾಗಿ ಇಲ್ಲಿ ತೂಕ ಮಾಡುವಾಗ ನಾನು ಗುರುಗಳಿಗೆ ಖರೀದಿ ಮಾಡೀನಿ. ಯಾವ ರೀತಿ ನೀ ಖರೀದಿ ಮಾಡಿದಿ? ಭಕ್ತಿಯಿಂದ ಖರೀದಿ ಮಾಡಿದರೆ ಗುರು ನಿಮ್ಮ ಮನೆಗೆ ಬರ್ತಾನ. ಅಹಂಕಾರದಿಂದ ನೀವು ಮಾಡಿದರೆ ನಾನು ಇಷ್ಟು ದುಡ್ಡು ಕೊಟ್ಟು ಗುರುಗಳಿಗೆ ತಗೊಂಡೆ ಕರ್ಕೊಂಡೆ ಮನೆಗೆ ಒಯ್ದೆ ಅಂತ ತಿಳ್ಕೊಂಡು ನಾನು ತೂಕ ಮಾಡಿ ಗುರುವಿನ ತೂಕ ಅಳಿತೀರಿ. ನೀವು ಗುರುವಿನ ತೂಕ ಅಳಿತಕ್ಕಂಥ ನಿಮ್ಮಲ್ಲಿ ಯೋಗ್ಯತೆ ಆದೇನು? ಆ ಯೋಗ್ಯತೆ ನೀವು ಏನಾದ್ರೂ ಸ್ವಲ್ಪ ಅಹಂಭಾವ ತೋರಿಸಿದ್ರೆ ಆ ಗುರು ನಿಮ್ಗಿಂತ ವಜ್ಜಾನ. ಬ್ರಹ್ಮಾಂಡ ನಾಯಕ ಗುರು, ಅವನಿಗೆ ನೀವು ಹೆಂಗೆ ತೂಕ ಮಾಡ್ತೀರಿ? ಅಂತ ಗುರುನೇ ಭಕ್ತಿಯಿಂದ ಮಾತ್ರ ತೂಕ ಮಾಡಿದ್ರೆ ನಿಮ್ಮ ಮನೆಗೆ ಬರ್ತಾನೆ. ಅದಕ್ಕೆ ಈ ದೃಷ್ಟಾಂತ ಹೇಳ್ತೀನಿ. ಇದು ನೀವೆಲ್ಲರೂ ಕೇಳಿರಿ, ನೋಡಿರಿ, TV ಒಳಗೂ ನೋಡಿರಿ. ಮಹಾಭಾರತದಲ್ಲಿ ಬರ್ತಕ್ಕಂಥ ಪ್ರಸಂಗ. ಶ್ರೀಕೃಷ್ಣ ಪರಮಾತ್ಮಗ 8 ಮಂದಿ ಪಟ್ಟದ ರಾಣಿಯರು. ಅದರಲ್ಲಿ ಸತ್ಯಭಾಮ, ರುಕ್ಮಿಣಿ, ಜಾಂಬವತಿ ಬಹಳ ಮಂದಿ ಇದ್ದಾರೆ. ಕಾಳಿಂದಿ ಇದ್ದಾಳೆ, ಸತ್ಯ ಇದ್ದಾಳೆ, ನೀಲಾ ಇದ್ದಾಳೆ, ಏನ್ರಿ ಹೀಗೆ ಅವನಿಗೆ 8 ಮಂದಿ ಪಟ್ಟದ ರಾಣಿಯರು. ಆ 8 ಮಂದಿ ಪಟ್ಟದ ರಾಣಿಯರಲ್ಲಿ ಬಹಳ ಮುಖ್ಯ ಅಂತಂದ್ರೆ ಸತ್ಯಭಾಮ ಮತ್ತು ರುಕ್ಮಿಣಿ. ಬಾಕಿ ಇನ್ನು 6 ಮಂದಿನೂ ಅವನ ಪಟ್ಟದ ರಾಣಿಯರು. ಅಷ್ಟೇ ಅಲ್ಲ, 16,000 ರಾಣಿಯರು ಇದ್ದಾರೆ. ಅದು ಮುಂದೆ ಬಾಗ್ತದ. ತುಲಾಭಾರ ಆದ್ಮೇಲೆ 16,000 ಜನ ರಾಣಿಯರು ಕೃಷ್ಣನಿಗೆ ಹೇಗೆ ಆದರು ಎಂಬುದು ಇದೇ ತುಲಾಭಾರ ಕಥೆಯೊಳಗೆ ಬರ್ತದದು. ಯಾವ ರೀತಿ ಅಂತಂದ್ರೆ
ಯಾವಾಗ ಕೃಷ್ಣ ಪರಮಾತ್ಮ ದ್ವಾರಕೆಯಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದ ಆ ಸಂದರ್ಭಕ್ಕೆ ನರಕಾಸುರ ಪ್ರಾಗ್ಜ್ಯೋತಿಷ್ಪುರದಲ್ಲಿ ಅವ ರಾಜ್ಯಭಾರ ಮಾಡ್ತಾ ಇದ್ದ. ಅವ ದೈತ್ಯ ದಾನವ, ಭೂಮಿ ಮಗ ಆದ್ರೂ ಕೂಡ ಅವನು ನರಕಾಸುರ, ಅವನ ಸೇನಾಪತಿ ಮುರಾಸುರ. ಈ ಇಬ್ಬರು ರಾಕ್ಷಸರು ಮಹಾಭಯಂಕರ ಶೂರರು. ಇವ್ರಿಗೆ ಸೋಲ್ಸೋದು ಯಾರ ಕೈಲಿ ಆಗಲಿಲ್ಲ. ಅವ ಎಷ್ಟೋ ರಾಜರಿಗೆ ಬಲಿ ಕೊಡೋ ಸಲುವಾಗಿ ಜೈಲ್ನಾಗ ಹಾಕಿದ್ದ. ಯಜ್ಞದಲ್ಲಿ 100 ಜನ ರಾಜರಿಗೆ ಬಲಿ ಕೊಟ್ಟರೆ ನನಗೆ ಇಂದ್ರ ಪದವಿ ಪರ್ಮನೆಂಟ್ ಸಿಗ್ತದನ್ನೋ ಸಲುವಾಗಿ ತನ್ನ ಒಂದು ರಾಜಧಾನಿ ಪ್ರಾಗ್ಜ್ಯೋತಿಷ್ಪುರದಲ್ಲಿ, ಈಗಿನ ಗೌಹಾತಿ, ಅಸ್ಸಂದ ರಾಜಧಾನಿ ಗೌಹಾತಿ, ಅಲ್ಲಿ ಕಾಮಾಖ್ಯ ಪೀಠ ಇದೆ. ದೇವಿಯ 51 ಶಕ್ತಿ ಪೀಠಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಪೀಠ ಕಾಮಾಖ್ಯ ಪೀಠ. ಆ ಕಾಮಾಖ್ಯನ ಉಪಾಸಕ ಇವ ನರಕಾಸುರ. ಅವನ ಮಂತ್ರಿ ಮುರಾಸುರ, ಅವನು ಕೂಡ ಕಾಮಾಖ್ಯ ದೇವಿಯ ಉಪಾಸಕ. ಅವನ ಮಗಳು ಮುರಾಸುರನ ಮಗಳು ಕಾಮಕಟಂಕಟ. ಆಕೆ ಭಯಂಕರ ಶೂರಳು. ಆಕೆ ಮುಂದೆ ಘಟೋತ್ಕಚಕ್ಕೆ ಮದುವೆ ಆಗ್ತಾಳ, ಅದು ಮುಂದಿನ ಕತೆ. ಇಲ್ಲಿ ಇವ ನರಕಾಸುರಗ ಯುದ್ಧಕ್ಕೆ ಸೋಲಿಸ್ಬೇಕಾಗಿತ್ತು ಅಂತಂದ್ರೆ ಸ್ತ್ರೀ ಶಕ್ತಿಯಲ್ಲಿ ಅವ ಮಣಿಯೋದಿಲ್ಲ ಎಂಬುದು ಅವನಿಗೆ ವರ ಇತ್ತು. ಅದಕ್ಕಾಗಿನೇ ಕೃಷ್ಣ ಏನು ಮಾಡಿದ, ತನ್ನ ಹೆಂಡತಿ ಸತ್ಯಭಾಮಗ ರಥದಾಗ ಕೂಡಿಸ್ಕೊಂಡು ಯುದ್ಧಕ್ಕೆ ಕರ್ಕೊಂಡು ಹೋದ. ಅವಾಗ ಸತ್ಯಭಾಮ ಯುದ್ಧಕ್ಕೆ ಬಂದಳು. ನೋಡ್ರಿ ಇಲ್ಲಿ ಕತಿ ಯಾವ ರೀತಿ ಬರ್ತಾ ಇದೆ, ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ. ಹಿಂದಕ್ಕೆ ದಶರಥ್ ಮಹಾರಾಜನು ಆ ತಿಮಿಧ್ವಜ ರಾಕ್ಷಸರು ಕೂಡ ಯುದ್ಧ ಹೋಗ ಕಾಲ ಕೈಕೇಯಿ ರಾಜನ್ ಕೂಡ ಯುದ್ಧಕ್ಕೆ ಹೋಗಿದ್ರು. ಅದೇ ರೀತಿ ಅವಾಗೇ ದಶರಥ್ ಮಹಾರಾಜ ಆಕಿಂದು ವೀರ್ತನ ಶೂರ್ತನ ಆಕೆಯ ಒಂದು ಶೌರ್ಯಕ್ಕೆ ಮೆಚ್ಚಿ 2 ವರ ಕೊಟ್ಟಿದ್ದ. ಅವು ಮುಂದೆ ಯಾವ ರೀತಿ ಕೈಕೇಯಿ ಉಪಯೋಗ ಮಾಡಿದಳು ಅದು ಎಲ್ಲರಿಗೂ ಗೊತ್ತಿದ್ದ ಕಥೆ ಇದೆ. ಇಲ್ಲಿ ಕೃಷ್ಣ ಪರಮಾತ್ಮ ತನ್ನ ಹೆಂಡತಿ ಆಗಿರ್ತಕ್ಕಂಥ ಸತ್ಯಭಾಮ ಕರ್ಕೊಂಡು ಹೋಗಿದ್ದ. ಅವಾಗ ಸತ್ಯಭಾಮ ಯುದ್ಧ ಮಾಡಿದಳು. ಕೃಷ್ಣನ ಯುದ್ಧ ಮಾಡಿದ, ಸತ್ಯಭಾಮ ಯುದ್ಧ ಮಾಡಿದಳು. ಆ ಸತ್ಯಭಾಮನ ಏಟಿಗೆ ಇವ ನರಕಾಸುರ ಸತ್ತು ಹೋದ. ಸ್ವತಃ ಸತ್ಯಭಾಮನೇ ನರಕಾಸುರ ಸಾಯಿ ಹೊಡಿತಾಳ. ಆಮೇಲೆ ಸ್ವತಃ ಕೃಷ್ಣ ಆ ಮುರಾ ರಾಕ್ಷಸ ತನ್ನ ಚಕ್ರದಿಂದ ಸಾಯಿ ಹೊಡಿತಾನ. ಅವಾಗ ಮುರಾರಿ ಅಂತ ಅನ್ಸ್ಕೊಂತಾನ ಕೃಷ್ಣ. ಹೀಗೆ ಕೃಷ್ಣ ಮುರಾರಿ ಆಗಿಬಿಟ್ಟ. ಅವಾಗ ಇಂದ್ರ ಏನ್ ಮಾಡಿದ, ಈ ದುಷ್ಟ ದೈತ್ಯರಿಗೆ ರಾಕ್ಷಸರಿಗೆ ಕೊಂದು ಭೂಭಾರ ಹರಣ ಮಾಡಿದಿ, ನಮ್ಮ ಕಂಟಕ ಕಳೆದಿ ಪರಮಾತ್ಮ, ನೀ ಸ್ವರ್ಗಕ್ಕೆ ಬಾ ಅಂತ ಹೇಳಿದ. ಅವಾಗ ಸತ್ಯಭಾಮ ಕೃಷ್ಣ ಸ್ವರ್ಗಕ್ಕೆ ಹೋದ್ರು. ಹೋದ್ಮೇಲೆ ಇಂದ್ರ ಏನು ಮಾಡಿದ, ಅವ್ರಿಗೆ ಸತ್ಕಾರ ಮಾಡಿ ಎಲ್ಲ ರೀತಿಯಿಂದ ಉಪಚಾರ ಆದ್ಮೇಲೆ ಇನ್ನು ನಾವು ಭೂಲೋಕಕ್ಕೆ ಹೋಗ್ತೀವಿ ಅಂದಾಗ ಒಂದು ಪಾರಿಜಾತ ಗಿಡ ಕೊಟ್ಟ. ದೇವತೆಗಳದು 5 ಗಿಡಗಳು, ಕಲ್ಪವೃಕ್ಷ, ಪಾರಿಜಾತ, ಚಂದನ, ಹರಿಚಂದನ, ಸಂತಾನ, ಹೀಗೆ 5 ವೃಕ್ಷಗಳು. ಅವು ಬೇಡಿದು ಸಂಪತ್ತು ಕೊಡ್ತಕ್ಕಂಥ ಕಲ್ಪವೃಕ್ಷಗಳು. ಈ 5 ವೃಕ್ಷಗಳ ಪೈಕಿ ಪಾರಿಜಾತ ಒಂದು. ಆ ಪಾರಿಜಾತ ಗಿಡ ಏನಾದ ಕೃಷ್ಣ ಕೊಟ್ಟ, ಸತ್ಯಭಾಮ ಕೊಟ್ಟ. ಇದು ವೈರಿ, ಭೂಲೋಕದಾಗ ನಿಮ್ಮ ಅರಮನೆಯಲ್ಲಿ ಅಂಗಳದಾಗ ಈ ಗಿಡ ನೆಡ್ರಿ, ಅದನ್ನು ಬೆಳೆಸ್ರಿ, ಅದು ಬೇಡಿದ್ ಕೊಡ್ತದ, ಅದ್ರ ಪೂಜಾ ಮಾಡ್ರಿ ಅಂತ ತಿಳ್ಕೊಂಡು ಇಂದ್ರ ಆ ಪಾರಿಜಾತ ಹೂವ ಗಿಡ ಕೊಟ್ಟ. ಅದನ್ನು ತಗೊಂಡು ಬಂದ್ರು. ಆದ್ರೆ ಅದು ನೇಮದ ಪ್ರಕಾರ ಮಾಡ್ಬೇಕಲ್ಲ. ಅವಾಗ ನಾರದ ಋಷಿ ಅಲ್ಲಿಗೆ ಬಂದು ಸತ್ಯಭಾಮ, ನಾನು ಸ್ವರ್ಗಲೋಕದಿಂದ ಪಾರಿಜಾತ ತಂದಿನಿ ಅಂತ ತಿಳ್ಕೊಂಡು ಈಕಿಗೆ ಸ್ವಲ್ಪ ಅಹಂಕಾರ ಬಂತು. ಅವಾಗ ನಾರದ ಹೇಳಿದ, ನೋಡಮ್ಮ, ಈ ಪಾರಿಜಾತ ನೀನು ಏನು ನೆಡ್ತಿದಿ, ಇದಕ್ಕೆ ತಕ್ಕ ನಿನಗೆ ಯೋಗ್ಯವಾದ ವಸ್ತು ದಾನ ಮಾಡ್ಬೇಕು. ಆ ಸಂದರ್ಭಕ್ಕೆ ಅಂದವಾಗಿ ನಿನ್ನ ಜನ್ಮ ಸಾರ್ಥಕ ಆಗ್ತದ. ನೀ ಸ್ವರ್ಗದಿಂದ ತಂದಿದ ಅಂತಂದ್ಮೇಲೆ ಅದು ಹಂಗೆ ಗಿಡ ನೆಡೋದಲ್ಲ, ಅದ್ರ ಸಂಗಟ ನಿನ್ನ ಅತ್ಯಂತ ಪ್ರಿಯವಾದ ವಸ್ತು ಯಾವುದಾದ ಅದನ್ನು ನೀ ದಾನ ಮಾಡ್ಬೇಕಂತ ಅಂದ್ಬಿಟ್ಟ ನಾರದ. ಆಯ್ತು,
ನಾನು ದಾನ ಮಾಡ್ತೀನಿ ಅಂದಳು ಸತ್ಯಭಾಮ. ಯಾವದ್ ನಿನ್ ಪ್ರಿಯ ವಸ್ತು? ನನ್ನ ಕೃಷ್ಣ ಪರಮಾತ್ಮನೇ ಅತ್ಯಂತ ಪ್ರಿಯ ವಸ್ತು ಅಂತ ಹೇಳಿಬಿಟ್ಟು, ಹಂಗಿದ್ರೆ ಅವನಿಗೆ ನನಗೆ ದಾನ ಕೊಟ್ಟು ಬಿಡು ಅಂದ್ಬಿಟ್ಟು. ಅವಾಗಿಕಿ ಹಿಂದ ಮುಂದ ನೋಡ್ಲಾರ್ದೆ, ಇನ್ನ ಸೌತ್ಯರಿದ್ದಾರಲ್ಲ, ಆದ್ರೆ ಈಕಿನೇ ನಾ ಗಂಡಗ ಅಧಿಕಾರಿ, ನಾನೇ ಹಕ್ಕದಾರಳ ಅಂತ ತಿಳ್ಕೊಂಡು ಗಂಡಗ್ ದಾನ ಮಾಡಿಬಿಟ್ರು ಸತ್ಯಭಾಮ. ಅವಾಗ ಕೃಷ್ಣಗೆ ಹೇಳಿದ, ಏನಪ್ಪ ಈ ತುಲಾಭಾರ ಇದ್ರೊಳಗ ಈ ಪಾರಿಜಾತ ಸಂಭ್ರಮದಲ್ಲಿ ವೃತ ಮಾಡಿದಳು, ನಿನಗೆ ದಾನ ಕೊಟ್ಟಳು, ನಡಿ ನಿನಗೆ ದುಡಿಸ್ಕೊಂತೀನಿ, ನನ್ನ ಆಶ್ರಮಕ್ಕೆ ತಗೊಂಡು ಹೋಗ್ತೀನಿ ಅಂದ್ಬಿಟ್ಟ. ಆಯ್ತು ನಡಿ, ನಿನ್ನ ಸಂಗಡ ಬಂದ್ಬಿಡ್ತೀನಿ ಅಂದ್ಬಿಟ್ಟ ಕೃಷ್ಣ. ಅವಾಗ ಬೇರೆ ರಾಣಿಯರ್ ಜಗಳ ತೆಗೆದ್ರು ಸತ್ಯಭಾಮಗ. ಸತ್ಯಭಾಮ, ಏನು ಆತ ಕೃಷ್ಣ ನಿನ್ನ ಒಬ್ಬಕಿಗೆ ಗಂಡ ಏನು? ನಾವು ಇಲ್ಲೇನು? ಮತ್ತೆ ನಮಗೆ ಹೇಳಾರ್ದೆ ನೀ ಹೆಂಗ್ ದಾನ ಮಾಡಿದಿ? ನಿನಗೆ ಒಬ್ಬಕಿಗೆ ಹಕ್ಕ ಅದೇನು? ಅಯ್ಯೋ ನನಗೆ ಗೊತ್ತಾಗಲಿಲ್ಲಲ್ಲ, ಏನು ಮಾಡಬೇಕು? ಅವನ ಮಾತಿಗೆ ಮೋಸ ಆಗಿ ನಾ ಕೊಟ್ಟು ಬಿಟ್ಟೆ ಅಂದ್ಬಿಟ್ಟ. ಈಗ ನಮ್ಮ ಗತಿ ಏನು? ಅವನಿಗೆ ವಾಪಸ್ ತಗೋಬೇಕು. ಅವಾಗ ನಾರದ ಅಂದ, ಇವ ಭಾಳ ಶಾಣೆ, ಜಗಳ ಹಚ್ಚಲಿಕ್ಕೂ ಶಾಣೆ, ಜಗಳ ಬಿಡಿಸ್ಲಿಕ್ಕೂ ಶಾಣೆ, ಎರಡೂ ಮಾಡೋ ಕೆಲಸ ಇವ ನಾರದ. ಅವಾಗ ನಾರದ ಏನಂದ, ನೋಡು, ವಾಪಸ್ ಕೊಡಬೇಕಾದ್ರೆ ಕೃಷ್ಣನ್ ತೂಕದಷ್ಟು ಬಂಗಾರ ಕೊಡ್ಬೇಕು ನೀನು ಸತ್ಯಭಾಮ. ತಕ್ಕಡ್ಯಾಗ ಅವನಿಗೆ ಕೃಷ್ಣಗ ಒಂದು ಪರಡಿ ಒಳಗಿಡ್ತೀವಿ, ಈ ಕಡೆ ನೀನು ಬಂಗಾರ ಇಡು, ಅವನ ತೂಕದ ಸಮಾನ ನೀ ಬಂಗಾರ ತೂಕ ಮಾಡು, ಆ ಬಂಗಾರ ನನಗೆ ದಾನ ಕೊಡು, ಕೃಷ್ಣಗ ಬಿಡಿಸ್ಕೊಂಡಂಗ ಆಗ್ತದ. ಆವಾಗ ಎಲ್ಲ ರಾಣಿಯರಿಗೂ ಅವ ಹಕ್ಕದಾರ ಆಗ್ತಾನ ಅಂತ ಹೇಳಿದೆ. ಓ, ಇಂಥ 100 ಕೃಷ್ಣ ತೂಗ್ತೀನಿ, ನನ್ನ ಬಳಿ ಅಷ್ಟು ಬಂಗಾರ ಅದ. ನಮ್ಮಪ್ಪ ಸತ್ರಾಜಿತ್ ರಾಜ ಸೂರ್ಯನ ಉಪಾಸಕ, ಆ ಸೂರ್ಯನಿಂದ ಸಮಂತಕ್ ಮಣಿ ಪಡ್ಕೊಂಡಿದ್ದ, ಅದು ದಿನಾಲು 1 ಮಣ ಬಂಗಾರ ಕೊಡ್ತಿತ್ತು. ಆ ಸಮಂತಕ್ ಮಣಿ ಸತ್ರ, ಅದ್ರ ಕಾಲಾಗೂ ಜಗಳ ಆಗ್ಯಾವ. ಮುಂದೆ ಕೃಷ್ಣಗ ಅವನ್ ಸಮಂತಕ್ ಮಣಿ ಕಳುವಿನ ಆರೋಪ ಬಂದಿತ್ತು. ಅವಾಗ ಆಕಿ ಏನಂದಳು ಸತ್ಯಭಾಮ, ನಮ್ಮಪ್ಪ ದಿನ 1 ಮಣ ಬಂಗಾರ ಕೊಡ್ತದ ಅಂಥದ್ದು ನಾನು ಕೃಷ್ಣಗ್ ಮದುವೆ ಆದವಾಗ ನಮ್ಮಪ್ಪ ಕುಂಟಲ್ ಗಟ್ಲೆ ನನಗೆ ಬಂಗಾರ ಕೊಟ್ಟು ಕಳಿಸ್ಯಾನ, ನನ್ನ ಬಲ್ಲಿ ಅಷ್ಟು ಬಂಗಾರ ತಗೊಂಡು ಬಂದೀನಿ, ತೂಕ ಮಾಡ್ತೀನಿ ಅಂದಳು. ಮಾಡು ಅಂತಂದ. ಅವಾಗ ಕೃಷ್ಣಗ್ ಒಂದು ಪರಡಿ ಒಳಗೆ ಇಟ್ರು. ಈ ಕಡೆ ಸತ್ಯಭಾಮ ಬಂಗಾರದ ಇಟ್ಟಿಂಗೇನು ತವ್ರ ಮನೆಯಿಂದ ತಂದಿದಳು ಕುಂಟಲ್ ಗಟ್ಲೆ, ಒಂದೊಂದು ಇಡ್ತಾ ಹೋದಳು. ಪೂರ ಆಕಿನ ಬಲ್ಲಿ ಎಷ್ಟು ಖಜಾನೆಗೆ ಇಟ್ಟಿದ್ರು ಅಷ್ಟು ಬಂಗಾರ ಖಾಲಿ ಆಯ್ತು, ಕೃಷ್ಣನ ಪರಡಿ ಮೇಲೆ ಹೇಳಿಲ್ಲ. ಈಕೆ ಗಾಬರಿ ಆಯ್ತು, ಎಷ್ಟು ವಜ್ಜೆ ಅನ್ನಲ್ಲ, ಸ್ವಲ್ಪನು ಹೇಳವಲ್ಲ, ಏನ್ ತಿಂದಿರ್ಬೇಕಿತ್ತ ಅಂತೂ ಗೋಳಾಡ್ಲಿಕ್ಕತ್ತು. ಅಮ್ಮ, ಇನ್ನ ನಿನ್ ಬಂಗಾರ ಉಳ್ದವಲ್ಲ, ಕೈಯಾಗೇನು ಕೊಳ್ಳಾಗೇನು ಅವೆಲ್ಲ ಹಾಕಂತಂದ. ಅವಾಗ ಆಕೆ ಕೈಯಾಗಿನ ಪಾಟ್ಲಿಗಳು, ಬಳೆಗಳು, ಕೊಳ್ಳಾಗಿನ ತಾಳಿ ಒಂದು ಬಿಟ್ಟು ಎಲ್ಲನೂ ಹಾಕಿದ್ರು. ಆದ್ರೆ ನೀವು ತಕ್ಕಡಿ ಮ್ಯಾಲೆ ಎಳ್ಳೇ ಇಲ್ಲ. ಏನಮ್ಮ ಮುಗಿತೇನೆ ನಿನ್ ಕತ್ತಿ ಅಂತ. ಏನ್ ಮಾಡ್ಬೇಕಪ್ಪ, ನೀ ಏನು ಜಾದು ಹಾಕಿದೀವು, ಏನ್ ಮಾಡಿದಿ, ಎಲ್ಲ ಬಂಗಾರ ಕಲಾಸ ಆಯ್ತು, ಈಗ ಅವನಿಗೆ ಹೆಂಗ್ ಬಿಡಿಸ್ಕೋಬೇಕು? ಅವಾಗ ನಾರದ ಅಂದ, ನೋಡು, ಬೇರೆ ರಾಣಿಯರಲ್ಲ, ಅವರಿಗೂ ಹಕ್ಕದಲ್ಲ, ಯಾರು ಅವನ್ ಸರಿ ಸಮಾನ ಬಂಗಾರ ತೂಕ ಮಾಡ್ತೀರಿ ಅವರು ತಗೊಂಡು ಹೋಗ್ಲಿ ಅಂತಂದ. ಇದು ಕಣ್ ತುಂಬ ನೋಡಿದ್ರಲ್ಲ ಬೇರೆ ರಾಣಿಯರ್, ಅಕ್ಕಿನ ಬಲೆ ಬಂಗಾರ ಇತ್ತು, ತೂಕ ಮಾಡಿದ್ರೇನೆ ಅದು ಪರಡಿ ಹೇಳಿಲ್ಲ, ಇನ್ನು ನಂಬಲ್ಲಿ ಅಷ್ಟು ಸಂಪತ್ತಿ ಎಲ್ಲಿಸ್ತಾರ. ಮತ್ತೆ ಇಷ್ಟೆಲ್ಲ ಕುಂಟಲ್ ಗಟ್ಟಲೆ ಬಂಗಾರ ತೂಗಿದ್ರೇನು ಕೃಷ್ಣ ಮ್ಯಾಲೆ ಹೇಳಿಲ್ಲ ಅಂದಮೇಲೆ ನಮ್ಮ ಕೈಲಿ ಏನಾಗ್ತದ? ನಾವಲ್ಲೇ ನೀವಲ್ಲೇ ಅನ್ಲಿಕ್ಕೆ ಹತ್ತರು. ಕಡೆಗೆ ರುಕ್ಮಿಣಿ ಪಾಳಿ ಬಂತು. ಅಕ್ಕಿಗೆ ಗೊತ್ತಾಯ್ತು,
ಕೃಷ್ಣ ಭಕ್ತಿಯಿಂದ ಮ್ಯಾಲೆ ಹೇಳ್ತಾನ. ಅಹಂಕಾರದಿಂದ ನಾ ದಾನ ಮಾಡ್ತೀನಿ, ನಾ ಖರೀದಿ ಮಾಡ್ತೀನಿ ಅಂದ್ರೆ ಇದು ಸಾಧ್ಯ ಇಲ್ಲ. ನನ್ನ ಬಳಿ ಅಷ್ಟು ಬಂಗಾರನೂ ಇಲ್ಲ. ಆದ್ರೆ ಆ ಭಕ್ತಿಗೆ ಪರಮಾತ್ಮ ಒಲಿತಾನ. ಯಾಕಂದ್ರೆ ಭಕ್ತ ಪ್ರಿಯ ಪರಮಾತ್ಮ. ಬಸವಣ್ಣನವರು ಹೇಳಿದಂಗೆ ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅನ್ನೋ ಹಾಗೆ ಈತ ಭಕ್ತ ಪ್ರಿಯನ ಭಕ್ತಿಗೆ ಪರಮಾತ್ಮ ಒಲಿತಾನ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಕೃಷ್ಣಗೆ ತೂಗಬೇಕಾಗಿತ್ತು ಅಂದ್ರೆ ನಮ್ಮ ಸಂಪತ್ತಿನಿಂದ, ನಮ್ಮ ಅಹಂಕಾರದಿಂದ ತೂಗಲಿಕ್ಕೆ ಬರುವುದಿಲ್ಲ. ಅದಕ್ಕಾಗಿ ನಾನು ಭಕ್ತಿಯಿಂದೇ ಅವನಿಗೆ ಬರಮಾಡ್ಕೊಂತೀನಂತೂ ಅವಾಗ ಆ ನಾರಾಯಣ ಕೃಷ್ಣನನ್ನು ಮನಸಾಪೂರ್ವಕವಾಗಿ ಧ್ಯಾನ ಮಾಡಿ ಒಂದೇ ತುಳಸಿ ದಳ ಆ ತಟ್ಟಿ ಒಳಗಿಟ್ಟು ಬಿಟ್ಟಳು. ಕೃಷ್ಣನ ತಟ್ಟಿ ಮ್ಯಾಲಾಯ್ತು, ತುಳಸಿ ತಟ್ಟಿ ಕೆಳಕ್ಕು. ನೋಡ್ರಿ, ಅದರ್ಲಿಂದ ತೂಕ ಮಾಡಿದಳು ಸತ್ಯಭಾಮ. ಯಾವುದು ತೂಕ ಆಯ್ತು? ಭಕ್ತಿ. ಆ ಭಕ್ತಿಯಿಂದಾನೆ ಸಿದ್ಧಾರೂಢರಿಗೆ ನಿಮ್ಮ ಮನೆಗೆ ಕರ್ಕೋಬೇಕು. ಅಂದವಾಗೇ ನಿಮ್ಮ ಜನ್ಮ ಸಾರ್ಥಕ ಆಗ್ತದ. ಅದ್ರ ಸಲುವಾಗಿ ಯಾರು ಭಕ್ತಿಯಿಂದ ತೂಗ್ತಾರ, ನಾವು ಖರೀದಿ ಮಾಡಿವಿ ಅಂತಕ್ಕಂಥ ಭಾವನೆ ಅಲ್ಲಿ ಬರಬಾರ್ದು. ನೋಡ್ರಿ, ಆಕೆ ಸತ್ಯಭಾಮ ಕುಂಟಲ್ ಗಟ್ಲೆ ಬಂಗಾರ ಇಟ್ರೇನು ಕೃಷ್ಣನ್ ತಕ್ಕಡಿ ಮ್ಯಾಲೆ ಹೇಳಲಿಲ್ಲ, ಅವನ್ ತೂಕ ಆಗಲಿಲ್ಲ. ಅದಕ್ಕೆ ಭಕ್ತ ಪ್ರಿಯ ಪರಮಾತ್ಮ ಸ್ವತಃ ಪರಮಾತ್ಮನೇ ಹೇಳನ, ಅನನ್ಯ ಚಿಂತೆಯಂತೂ ಮಾಂ ಯೇ ಜನ ಪರಿಉಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳನ. ಯಾರ ಅನನ್ಯ ಚಿಂತನೆಯಿಂದ ನನ್ನನ್ನು ಭಜಿಸುತ್ತಾರೆ ಅವರ ಯೋಗಕ್ಷೇಮ ನಾನು ನೋಡಿಕೊಳ್ಳುತ್ತೇನೆ ಅಂತ ಹೇಳನ. ಅಷ್ಟೇ ಅಲ್ಲ, ಎಲ್ಲಕ್ಕಿಂತ ನೀವು ಭಕ್ತಿ ಮಾಡ್ಲಿಕ್ಕೆ ಸರಳ ಉಪಾಯ ಹೇಳ. ನೀವು ಡಂಬಾಚಾರದಿಂದ ನಾವು ಶ್ರೀಮಂತ ಇದ್ದೀವಿ, ಷೋಡಶೋಪಚಾರದಿಂದ ಪೂಜಾ ಮಾಡ್ತೀವಿ, ಬಂಗಾರ ತಟ್ಟೆ ಬಂಗಾರ ಬೆಳ್ಳಿ ಸಾಮಾನುಗಳಿಂದ ನಾವು ಪೂಜಾ ಮಾಡ್ತೀವಿ, ಅದೇನು ಬೇಕಾಗಿಲ್ಲ ಅಂದನು ಪರಮಾತ್ಮ. ನೀವು ಭಕ್ತಿಯಿಂದ ಸರಳವಾಗಿ ಪೂಜೆ ಮಾಡ್ರಿ, ನಾನು ನಿಮಗೆ ಒಲಿತೀನಿ ಅಂದನು. ನೋಡ್ರಿ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯೂಪಹೃತಂ ಅಸ್ನಾಮಿ ಪ್ರಯತಾತ್ಮನಃ. ಯಾರು ನನ್ನ ತಲೆ ಮ್ಯಾಲ ಒಂದು ತಂಬಿಗೆ ನೀರು ಸುರಿದು ಒಂದು ಹೂವ, ಒಂದು ತುಳಸಿ ದಳ ಅಥವಾ ಒಂದು ಬಿಲ್ಪತ್ರಿ ಯಾವನ್ ನನ್ನ ತಲೆ ಮ್ಯಾಲ ಇಡ್ತಾನ ಭಕ್ತಿಯಿಂದ ಅಂದ್ರೆ ಅವನಿಗೆ ನಾವು ಒಲಿತೀನಿ ಅಂತ ಹೇಳನ. ಅದ್ರಂಗೆ ನೀವು ಸಿದ್ಧಾರೂಢರಿಗೆ ನೀವು ಕರ್ಕೋಬೇಕಾಗಿತ್ತು ಅಂದ್ರೆ ಭಕ್ತಿಯಿಂದ ನೀವು ಒಂದು ಬಿಲ್ಪತ್ರಿ ಇಟ್ಟು ಬಿಡ್ರಿ, ಒಂದು ತುಳಸಿ ದಳ ಇಡ್ರಿ, ಒಂದು ಹೂವ ಸಮರ್ಪಣೆ ಮಾಡ್ರಿ. ಅವಾಗ ಸಿದ್ಧಾರೂಢ ಪ್ರಸನ್ನ ಆಗಿ ನಿಮ್ಮ ಮನೆಗೆ ಬರ್ತಾನ. ಅದ್ರ ಸಲುವಾಗಿ ಇಂಥ ಈ ತುಲಾಭಾರದ ಮಹತ್ವ ಇನ್ನೂ ಅನೇಕ ಕಥೆಗಳಿವೆ. ಇದರ ಸಂಬಂಧ ಸಮಯ ಆಯಿತು. ಅದ್ರ ಸಲುವಾಗಿ ತಾವು ಸಿದ್ಧಾರೂಢರನ್ನು ನಿಮ್ಮ ಮನೆಗೆ ಬರ ಮಾಡ್ಕೋಬೇಕಾಗಿತ್ತು ಅಂದ್ರೆ ನೀವು ಭಕ್ತಿಯಿಂದ ತೂಕ ಮಾಡ್ರಿ, ಭಕ್ತಿಯಿಂದ ಕರ್ಕೊಡ್ರಿ. ನೋಡ್ರಿ, ಆಕೆ ರುಕ್ಮಿಣಿ ಒಂದೇ ತುಳಸಿ ದಳದಾಗ ಪರಮಾತ್ಮ ಕರ್ಕೊಂಡ್ ಬಿಟ್ರು. ಅದ್ರಂಗೆ ಸಿದ್ಧಾರೂಢ ನಿಮ್ಮ ಮನೆಗೆ ಬರಬೇಕಾಗಿತ್ತಂದ್ರೆ ನಿಮ್ಮ ಯೋಗ್ಯತೆ ಅನುಸಾರವಾಗಿ ಇಲ್ಲಿ ತುಲಾಭಾರ ಮಾಡೋ ಕಾಲಕ್ಕ ನೀವು ಬೆಲ್ಲನ ತಂದು ತೂಗ್ರಿ, ಅಕ್ಕಿಯರ ಕೊಡ್ರಿ, ಧಾನ್ಯ ಯಾವುದೇ ನಿಮ್ಗೆ ಏನು ಅನಿಸ್ತದ ನಿಮ್ಮ ಯೋಗ್ಯತೆ ಅನುಸಾರವಾಗಿ ಇಲ್ಲಿ ತೂಕ ಮಾಡಿದ್ದು ಪ್ರಸಾದ ಅದು ಅನ್ನಪೂರ್ಣೇಶ್ವರಿ ಒಳಗೆ ಹಾಕಿದ್ರಿ ಅದು ಕೋಟಿ ಕೋಟಿ ಅಕ್ಷಯ ಪಾತ್ರೆ ಆಗ್ತದ, ಅದು ಮುಗಿಯಂಗೇ ಇಲ್ಲ. ಅಂಥ ಒಂದು ಸಾಮರ್ಥ್ಯ ಆ ಸದ್ಗುರುನಲ್ಲಿ ಇದೆ. ಅಂಥ ಒಂದು ಸದ್ಗುರುಗಳ ಆಶೀರ್ವಾದ ನಾವು ಪಡ್ಕೋಬೇಕಾಗಿತ್ತು ಅಂತಂದ್ರೆ ಆ ಭಕ್ತಿಯಿಂದ ತೂಗಬೇಕು, ಭಕ್ತಿಯಿಂದ ಬರ ಮಾಡ್ಕೋಬೇಕು. ಅಂದವಾಗೆ ಆ ಸದ್ಗುರುನಾಥ ಸಿದ್ಧಾರೂಢ ನಮಗೆ ಒಲಿತಾನೆ. ಅಂಥ ಆಶೀರ್ವಾದ ನಮ್ಮ ನಿಮ್ಮೆಲ್ಲರಿಗೂ ಆ ಪರಮಾತ್ಮ